ಇನ್ನು ಮನೆಯಲ್ಲೂ ಇಲ್ವಂತೆ ಮಾಜಿ ಸಚಿವ ಭೈರತಿ ಬಸವರಾಜ್. ನಿನ್ನೆ ಅಧಿವೇಶನಕ್ಕೂ ಕೂಡ ಬಿಜೆಪಿ ಶಾಸಕ ಭೈರತಿ ಗೈರಾಗಿದ್ರು. ಬೆಂಗಳೂರಿನ ಮನೆ ಕಡೆಗೂ ಕೂಡ ಅವರು ಸುಳಿದಿಲ್ಲ. ನಿನ್ನೆ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಸಿಐಡಿಯಿಂದ ಭೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಹೀಗಾಗಿ ಅವರು ತಲೆಮರೆಸಿಕೊಂಡಿರುವಂತಹ ಸಾಧ್ಯತೆ ಇದೆ. ಅವರಿಗಾಗಿ ಈಗ ಸಿಐಡಿ ಅಧಿಕಾರಿಗಳು ಹುಡುಕಾಟವನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಭೈರತಿ ಬಸವರಾಜ್ ಆಪ್ತರ ಮೇಲೂ ಕೂಡ ಸಿಐಡಿ ನಿಗಾ ವಹಿಸಿದೆ. ಹಿರಿಯ ವಕೀಲರ ಸಂಪರ್ಕದಲ್ಲಿರುವಂತಹ ಭೈರತಿ ಬಸವರಾಜ್ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ರೌಡಿ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಿಜೆಪಿ ನಾಯಕನಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಬಿಕ್ಲಾ ಶಿವು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂಗೆ ಶಾಸಕ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆಯಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಯಾಕಂತಂದ್ರೆ ಕಳೆದ ಒಂದು ವಾರದಿಂದ ಶಾಸಕರ ಸುಳಿವೇ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಕಾಣಸಿಕ್ಕಂತಹ ಶಾಸಕ ಭೈರತಿ ಬಸವರಾಜ್ ಕಳೆದ ಒಂದು ವಾರಗಳಿಂದ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಸಂಪೂರ್ಣವಾಗಿ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ಕಳೆದ 3 ತಿಂಗಳ ಹಿಂದೆ ಭಾರತೀನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಭರ್ಬರವಾಗಿ ಶಿವು ಮನೆ ಮುಂದೆನೆ ಬಿಕ್ಲಾ ಶಿವನ್ನ ಹತ್ಯೆಗೆಯಲಾಗಿರುತ್ತೆ. ಈ ಹತ್ಯೆಯಲ್ಲಿ ಮೇನ್ ಆಗಿ ಕಾಣಿಸ್ಕೊಂಡಂಥದ್ದು ಜಗದೀಶ್ ಅಂಡ್ ಟೀಮ್. ಈ ಜಗದೀಶ್ ಯಾರಂತ ಅಂದ್ರೆ ಅವರು ಬಸವರಾಜ್ ಅವರ ಆಪ್ತರು ಅಂತಕ್ಕಂಥದ್ದು. ಹಾಗಾಗಿನೇ ನೀವು ನೋಡ್ಬೋದು, ಸದ್ಯ ನಾನು ಭೈರತಿಯವರಲ್ಲಿ ಇರುವಂತಹ ಭೈರತಿ ಬಸವರಾಜ್ ಅವರ ಮನೆ ಮುಂಭಾಗದಲ್ಲೇ ಇದ್ದೀನಿ. ಈ ಮನೆಗೆ ಕಳೆದ ಒಂದು ವಾರದಿಂದ ಭೈರತಿ ಬಸವರಾಜ್ ಬಂದಿಲ್ಲ ಅಂತಕ್ಕಂಥದ್ದು. ಈಗಾಗಲೇ ಮನೆಯವರನ್ನ ವಿಚಾರಿಸಿದಾಗಲೂ ಕೂಡ, ಇಲ್ಲಿ ಕೆಲಸ ಮಾಡೋರನ್ನ ವಿಚಾರಿಸಿದಾಗ ಒಂದು ವಾರದಿಂದ ಅಣ್ಣ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಸೊ ಹಾಗಾಗಿ ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಈಗಾಗಲೇ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಿರ್ತಕ್ಕಂಥದ್ದು. ತನಿಖೆಯ ವೇಳೆ ಸಾಕಷ್ಟು ಸಾಕ್ಷಿಗಳು ದೊರಕಿರ್ತಕ್ಕಂಥದ್ದು. ಅಂದ್ರೆ ತನಿಖೆಯ ವೇಳೆ ಸಾಕಷ್ಟು ತಾಂತ್ರಿಕ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಪ್ರಬಲ ಸಾಕ್ಷಿಗಳು ಕೂಡ ಪತ್ತೆಯಾದ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನು ಕೂಡ ನೀಡದಂತೆ ಸಿಐಡಿ ಕೋರ್ಟ್ಗೆ ಮನವಿಯನ್ನು ಮಾಡಿತ್ತು. ಈ ಒಂದು ಕೋಕಾ ಆಕ್ಟ್ ನಡಿನಲ್ಲಿ ಈ ಒಂದು ಕೇಸ್ ಬರೋದ್ರಿಂದ, ಅಂದ್ರೆ ಸಂಪೂರ್ಣವಾಗಿ ಒಂದು ಪ್ಲಾನ್ಡ್ ಆದಂತಹ ಮರ್ಡರ್ ಇದು ಅನ್ನುವಂತಹ ಕೋಕಾ ಆಕ್ಟ್ ಅನ್ನ ಸಿಐಡಿ ಈ ಒಂದು ಮರ್ಡರ್ ಕೇಸ್ ನಲ್ಲಿ ತಂದಿರತಕ್ಕಂಥದ್ದು. ಹಾಗಾಗಿ ಹೈಕೋರ್ಟ್ ನಲ್ಲಿ ಜಾಮೀನು ಕೂಡ ರದ್ದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ಕಾಣೆಯಾಗಿದ್ದಾರೆ ಅಂತಕ್ಕಂಥದ್ದು, ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನುವಂಥದ್ದು, ಎಲ್ಲಿಯೋ ಬಂಧನದ ಭೀತಿಯಿಂದ ಮುಚ್ಚಿಟ್ಕೊಂಡಿದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. ಎಲ್ಲಿಯೂ ಕೂಡ ಕಾಣ ಸಿಗ್ತಿಲ್ಲ ಶಾಸಕ ಭೈರತಿ ಬಸವರಾಜ್ ಅಂತಕ್ಕಂಥದ್ದು. ಸೊ ಕೋಕಾ ಆಕ್ಟ್ ನಡಿನಲ್ಲಿ ಈ ಒಂದು ಕೇಸ್ ಇರೋದ್ರಿಂದ ಸಂಪೂರ್ಣವಾಗಿ ಜಗದೀಶ್ ಕೂಡ ಇವರ ಆಪ್ತರಾಗಿರೋದ್ರಿಂದ, ಸೊ ಜಗದೀಶ್ ಕೂಡ ಸಾಕಷ್ಟು ಜನ ಪ್ರಬಲ ಸಾಕ್ಷಿಗಳು ಕೂಡ ಇವರ ಹೆಸರು ಹೇಳಿರೋದ್ರಿಂದ ಈ ಒಂದು ಕೇಸ್ನಲ್ಲಿ ಬಹಳನೇ ಬಚಾವಾಗೋದು ಕಷ್ಟ ಸಾಧ್ಯದ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಹಾಗಾಗಿ ಇವರಿಗೆ ನಿರೀಕ್ಷಣಾ ಜಾಮೀನು ಕೂಡ ರದ್ದು ಆಗಿರ್ತಕ್ಕಂಥದ್ದು. ಸಿಐಡಿ ಕೂಡ ನಿರೀಕ್ಷಣಾ ಜಾಮೀನ ಕೊಡಬಾರ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ಇದೀಗ ವಕೀಲರೊಂದಿಗೆ ನೇರವಾಗಿ ಸಂಪರ್ಕದಲ್ಲಿರುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಭೈರತಿ ಬಸವರಾಜು. ಜೊತೆಗೆ ಸುಪ್ರೀಂ ಕೋರ್ಟ್ಗೂ ಕೂಡ ಜಾಮೀನನ್ನ ಹರಿಸಿ ಹೋಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಸದ್ಯ ಮಾತ್ರ ಶಾಸಕ ಭೈರತಿ ಬಸವರಾಜ್ ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸಿಐಡಿ ಅಧಿಕಾರಿಗಳು ಕೂಡ ಅವರ ತಪಾಸಣೆಯಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಕಲೆ ಹಾಕ್ತಿರ್ತಕ್ಕಂಥದ್ದು. ಸೊ ಇವೆಲ್ಲವನ್ನ ನೋಡಿದ್ರೆ ಅಪ್ಸ್ಕೇಡ್ ಆಗಿದ್ದಾರಾ ಶಾಸಕ ಭೈರತಿ ಬಸವರಾಜ್ ಅಂತಕ್ಕಂಥ ಸಾಕಷ್ಟು ಗುಮಾನಿಗಳು ಕಾಣ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.